ಸಿಲಿಕಾನ್ ಸಿಟಿ ಜನರೇ, ಅಪ್ಪಿ ತಪ್ಪಿನೋ ಈ ರೋಡ್ಗೆ ಮಾತ್ರ ಕಾಲಿಡಬೇಡಿ. ವೆಹಿಕಲ್ ಓಡಾಡೋನು ಸುಮ್ಮನೆ ಗಾಡಿಯಲ್ಲಿ ಓಡಿಸ್ಕೊಂಡು ಹೋಗಕ್ಕಾಗಲ್ಲ, ಅಷ್ಟು ಧೂಳು ಬರ್ತಾ ಇರುತ್ತೆ. ಡೈರೆಕ್ಟ್ ಆಗಿ ಒಂದ್ ಕಡೆ ಧೂಳು ಕಿತ್ತೋಗಿರೋ ರಸ್ತೆಯಲ್ಲಿ ಸಂಚಾರ, ಮತ್ತೊಂದ್ ಕಡೆ ಕಸದ ರಾಶಿ, ಮಗದೊಂದು ಕಡೆ ಡ್ರೈನೇಜ್ ನೀರು ರೋಡಲ್ಲೇ. ಕಿತ್ ಹೋಗಿರೋ ಸ್ಲ್ಯಾಬ್ಗಳನ್ನ ನೋಡ್ತಾ ಇದ್ರೆ ರಸ್ತೆಯಲ್ಲಿ ಓಡಾಡೋರ ಕತೆ ಏನು? ಸವಾರರು ಆಯ ತಪ್ಪಿ ಬಿದ್ರೆ ಕೈಕಾಲು ಮುರಿದು ಹೋಗುವುದು ಗ್ಯಾರಂಟಿ ಅಂತಿದ್ದಾರೆ ಇಲ್ಲಿನ ಜನ. ಯಾವ್ದೇ ರೀತಿ ಕರೆಕ್ಟ್ ಆಗಿಲ್ಲ, ಅದು ಕಸ ಆಗ್ಲಿ, ಇವನ್ ಡ್ರೈನೇಜ್ ಸಿಸ್ಟಮ್ ಆಗ್ಲಿ. ಮಳೆ ಬಂದಂದ್ರೆ ರೋಡ್ ಯಾವ್ದೋ ಹಳ್ಳ ಎಲ್ಲಿದೆಯೋ ದಿನ್ನೆ ಎಲ್ಲಿದೆ ಗೊತ್ತಾಗಲ್ಲ. ಇನ್ನೊಂದು ವರ್ತೂರ್ ಕೋಡಿಯಿಂದ ಧಮ್ಸಂದ್ರವರೆಗೂ ನಾರ್ಮಲ್ ಆಗಿ ರೋಡ್ ಎಕ್ಸ್ಟೆಂಡ್ ಮಾಡಿದ್ರೆ ಯಾವ್ದೇ ರೀತಿ ಟ್ರಾಫಿಕ್ ಕ್ಲಿಯರ್ ಆಗಲ್ಲ. ಒಂದು ಡಬಲ್ ಡೆಕ್ಕರ್ ರೋಡ್ ಮಾಡಬೇಕು ಇಡೀ ಬೆಂಗಳೂರಲ್ಲಿ ಎಲ್ಲ. ಆಲ್ ಓವರ್, ನಾನು ಬೆಂಗಳೂರು ಅಷ್ಟೇ ಮಾತಾಡಲ್ಲ, ಆಲ್ ಓವರ್ ಇಂಡಿಯಾ ಎವ್ರಿವೇರ್ ಡಬಲ್ ಡೆಕ್ಕರ್ ರೋಡ್ಸ್. ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಡಬಲ್ ಡೆಕ್ಕರ್ ರೋಡ್ಸ್ ಆಗ್ಬೇಕು ಎಲ್ಲ ಕಡೆ. ಅದೇನೇ ಹೇಳಿ, ಬಿಬಿಎಂಪಿಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೆಸರು ಬದಲಾಯಿತೆ ಹೊರತು ಜನರಿಗೆ ಗೋಳು ತಪ್ಪಿಲ್ಲ. ಇಲ್ಲಿನ ನಿವಾಸಿಗಳ ಬವಣೆ ಕೇಳೋರು ಯಾರೂ ಇಲ್ಲ. ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ಚಿತ್ತ ವರ್ತೂರ್ ಕಡೆ ಹರಿಸಿ. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.